ವಾರಣಾಸಿಯಿಂದ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆದಂತಹ ತೊಂದರೆಗಳ ಬಗ್ಗೆ ಕೂಡ ಅವರು ಮಾತಾಡಿದರು. ಸೊ ಆ ಒಂದು ವಿಡಿಯೋವನ್ನು ಕೂಡ ನೋಡ್ಕೊಂಡು ಬರೋಣ. ತಾರೀಕಿಗೆ ರಿಟರ್ನ್ ಇತ್ತು, ಅಂದರೆ ವಾರಣಾಸಿಯಿಂದ ನಾನು 29ನೇ ತಾರೀಕಿಗೆ ನಾನು ಮತ್ತು ನಮ್ಮ ಮನೆಯವರು, ನನ್ನ ಮಗಳು ವಾರಣಾಸಿಗೆ ಹೋಗಿದ್ವಿ 29ನೇ ತಾರೀಕಿಗೆ ಇಂಡಿಗೋದಲ್ಲಿ. ರಿಟರ್ನ್ ಇದ್ದಿದ್ದು 2ನೇ ತಾರೀಕಿಗೆ ರಾತ್ರಿ 10 ಗಂಟೆ ಫ್ಲೈಟ್ ಇತ್ತು. ಬಟ್ ಬೆಳಿಗ್ಗೆ ಸಡನ್ನಾಗಿ 12 o'clock ಮೆಸೇಜ್ ಬಂತು, ಫ್ಲೈಟ್ ಈಸ್ ಕ್ಯಾನ್ಸಲ್ಡ್ ಅಂತೇಳಿ. ನಾವು ನಮ್ಮ ಟ್ರಾವೆಲ್ ಏಜೆಂಟ್ಸಿಗೆ ನಾವು ಮಾತಾಡಿದ್ವಿ, ಥಾಮಸ್ ಕುಕ್ ಅಂತ. ಪಾಪ ಅವರು ಕಮ್ಯುನಿಕೇಟ್ ಮಾಡ್ತಾಯಿದ್ರು, ಇದು ಯಾಕೆ ಹಿಂಗಾಗ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಆವಾಗ ನಾವು ರಿಫಂಡ್, ಅವ್ರು ಹೇಳಿದ್ದೇನು ಅಂತ ಹೇಳಿದರೆ, ನಾವು ನಿಮಗೆ ಬೇಕಿದ್ದರೆ ರಿಫಂಡ್ ಮಾಡ್ತೀವಿ, ನೀವು ಇವತ್ತಿನ ಫ್ಲೈಟೇ ತೊಗೊಳ್ಳಿ ಅಂತ. ನಾನು ಆಯಿತು ಅಂತ ಹೇಳಿದೆ. ರಿಫಂಡ್ ಮಾಡ್ತೀವಿ ಅಂತ ಹೇಳಿದರೆ ಅವತ್ತಿನ ಫ್ಲೈಟ್ ರೇಟ್ ಇರೋದು 40,000 ಇದೆ. ಆದರೆ ಪರ್ ಪರ್ಸನ್ 40,000 ಇದೆ. 3 ಜನಕ್ಕೆ ಎಷ್ಟಾಯಿತು? 1,20,000 ರೂಪಾಯಿ ಆಯಿತು. ನಾವು ಹೇಳಿದ್ವಿ ಅದನ್ನು ನೀವು ಕಂಪೆನ್ಸೇಟ್ ಮಾಡಬೇಕು ಅಂತ ಹೇಳಿದರೆ ಅವ್ರು ಕೇಳಾಗ್ತಾ ಇರಲಿಲ್ಲ. ಭಾಳಷ್ಟು ನಮಗೆ ಅವ್ರಿಗೆ ಕ್ಲಾಶಸ್ ಆಯಿತು. ಅವಾಗ ಅವ್ರು ಹೇಳಿದರು 2 days ಬಿಟ್ಟು, ಅಂದರೆ ಇವತ್ತು 4ನೇ ತಾರೀಕಿಗೆ ನಾವು ನಿಮಗೆ ಕಂಪೆನ್ಸೇಟ್ ಮಾಡಿ ಆ್ಯಸ್ ಇಟ್ ಈಸ್ ಏನು ರೇಟ್ ಇದೆ ಆ ರೇಟಿಗೆ ನೀವು ಬರ್ಬೋದು ಅಂತ. ಅದಕ್ಕೆ ನಾನು ಹೇಳಿದೆ, ನನ್ನ ಮಗಳು ಇವಾಗ 4ನೇ ತಾರೀಕಿಗೆ ಬರೋಳಿದ್ದಾಳೆ, ಅಬ್ರಾಡಿಗೆ ಹೋಗಿದ್ದಾಳೆ, ಅವಳು ರಿಸೀವ್ ಮಾಡ್ಕೊಳಕ್ಕೆ ಹೋಗಬೇಕು. ಚಿಕ್ಕ ಮಗಳದು ಸ್ಕೂಲ್ ಇದೆ, ಆ ಸ್ಕೂಲಿನ ಪರ್ಮಿಷನ್ ಲೆಟರ್ ತೊಗೊಂಡ್ಬನ್ನಿ. 3ನೇ ತಾರೀಕಿಗೆ ನನ್ನ ಮೀಟಿಂಗ್ ಇದೆ, ನಾನು 3ನೇ ಮೀಟಿಂಗ್ ನಿಮ್ಮ ಇಂಡಿಗೋದವ್ರು ಯಾರಾದರೂ ಬೆಂಗಳೂರಿನಲ್ಲಿ ಅಟೆಂಡ್ ಮಾಡಿ ಅಂತ ಹೇಳಿದೆ ನಾನು ಅವ್ರಿಗೆ. ಆ ನಂತರ ಅಂತಲ್ಲಿ ನಾವು 2 ದಿನ ಇರಬೇಕಲ್ಲ ಎಕ್ಸ್ಟ್ರಾ. ನಾವು ಅಲ್ಲಿನ ಈಗ ಎಲ್ಲಿ ಯಾವ ಜಾಗದಲ್ಲಿ ಇದ್ದೀವಿ, ಈಗ ನಾವು ಡೆಲ್ಲಿಯಲ್ಲಿ ಇದ್ದವ್ರು ಡೆಲ್ಲಿಯಲ್ಲೇ ಉಳ್ಕೋಬೇಕು 2 ದಿನ. ಈಗ ವಾರಣಾಸಿಯಲ್ಲಿ 2 ದಿನ ವಾರಣಾಸಿಯಲ್ಲೇ ಉಳ್ಕೋಬೇಕು. ಆ 2 ದಿನದ ಖರ್ಚಾದ್ರೂ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಏರ್ಪೋರ್ಟಲ್ಲಿ ಇಂಡಿಗೋ ಆಫೀಸಲ್ಲಿ ಇರ್ತದೆ, ಅಲ್ಲಿ ಉಳ್ಕೊಳ್ಳೋಕ್ಕಾದ್ರೂ ನಮಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಭಾಳಷ್ಟು ಕ್ಲಾಶಸ್ ಆಯಿತು. ಆಮೇಲೆ ಅಂದರೆ ಸುಮಾರು ಜನ ಇಮೇಲ್ ಮಾಡಿದರು, ಕಾಲ್ ಮಾಡ್ತಾ ಇದ್ವಿ, ಕಂಟಿನ್ಯೂಸ್ ಕಾಲ್ ಮಾಡಿದ್ರು, ಕಾಲೇ ತೆಗಿತಾ ಇಲ್ಲ. ಆ ಟ್ರಾವೆಲ್ ಏಜೆನ್ಸಿಯವರು ಕಾಲ್ ಮಾಡಿ ಪರಿಚಯ ಇರೋ ಇಂಡಿಗೋ ಹೆಡ್ ಆಫೀಸಿಗೆ ಫೋನ್ ಮಾಡಿದ ಮೇಲೆ ಅವ್ರು ಚೀಫ್ ಇದ್ದರು, ನಮ್ಮ ಟ್ರಾವೆಲ್ ಏಜೆನ್ಸಿಗೆ ಗೊತ್ತಿದ್ದು, ಥಾಮಸ್ ಕುಕ್ನವರು. ಅವ್ರು ಮಾಡಿದ್ದಕ್ಕೆ ತೊಗೊಂಡ್ರು, ಇಲ್ಲ ಅಂತಂದರೆ ಕಾಲೇ ರಿಸೀವ್ ಮಾಡ್ತಾ ಇರಲಿಲ್ಲ ಅವರು. ಇಟ್ ವಾಸ್ ಬಿಹೇವಿಂಗ್ ಅಟರ್ಲಿ ನಾನ್ಸೆನ್ಸ್ ಆ್ಯಂಡ್ ಭಾಳ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾಯಿದ್ರು. ನೋಡಿತ್ತು ಯಾರಿಗೂ ಅದು ನನಗೆ ಈಗ ಗೊತ್ತಾಗಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಗೊತ್ತಾಯಿತು, ಇಷ್ಟೊಂದು ದೊಡ್ಡದು ಇದನ್ನಾಗಿದೆ, ಇಷ್ಟೊಂದು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಅಂಥೇಳಿ. ಈಗ ನೋಡಿ ನಾವು ಅಲ್ಲಿ ಹೋಗಿರ್ತೀವಿ, ಸಡನ್ನಾಗಿ ಕ್ಯಾನ್ಸಲ್ ಮಾಡಿ, ಇವನ್ ನಾನು ಕಸ್ಟಮರ್ ಇದಕ್ಕೂ ಕೂಡ ಕೇಸ್ ಫೈಲ್ ಮಾಡ್ಬೇಕಂತ ಕೂಡ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕಂತ ಹೇಳಿದರೆ ಸಡನ್ನಾಗಿ ಹೋಗಿ ಅಲ್ಲಿ ಕ್ಯಾನ್ಸಲ್ ಆಯಿತು, ನೀವು ಇವತ್ತಿನ ರೇಟಿಗೆ ನೀವು ಬುಕ್ ಮಾಡ್ಕೊಳ್ಳಿ ಅಂದರೆ ಏನಾಗಬೇಕು? ಆಮೇಲೆ 2 days ಬಿಟ್ಟು ಮಾಡಿ ಅಂದರೆ ನಮ್ಮ ಶೆಡ್ಯೂಲ್ ಏನಾಗಬೇಕು? ಸೊ ಇಂಡಿಗೋ ಮಾತ್ರ ತುಂಬ ಒಂದು ವರ್ಷದ ಹಿಂದೂ ಕೂಡ ಇದೇ ಥರ ಆಗಿತ್ತು. ನಾವು ಕಾಶ್ಮೀರಿಗೆ ಹೋದಾಗ ಕೂಡ ಇದೇ ಥರ ಬಿಹೇವ್ ಮಾಡಿದ್ವಿ. ಅವ್ರಿಗೇನಾಗಿಬಿಟ್ಟಿದೆ, ನಾವು ಯಾರು ಏನು ಹೇಳೋಂಗಿಲ್ಲ, ಪಬ್ಲಿಕ್ ರಿಯಾಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ಕೊಂಡು ಅವ್ರು ಆ ಥರ ಮಾಡ್ತಾರೆ. ಈ ಥರ TV ಚಾನಲ್ ಮುಖಾಂತರ ನೀವು ಪ್ರಸಾರ ಮಾಡಿ ಒಂದು ಅವೇರ್ನೆಸ್ ಮೂಡಿಸೋದು ಕೂಡ ಇದೊಂದು ಒಳ್ಳೆ ಸ್ಟೆಪ್ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಟೆನ್ಷನಲ್ಲಿ ಇರ್ತಾರೆ. ಅವಾಗ ಏನಂತ ನಾವು ಡಿಸೈಡ್ ಮಾಡಿದ್ವಿ, ಸಡನ್ನಾಗಿ ನಮ್ಮ ತಲೆಯಲ್ಲಿ ಬಂದಿದ್ದು, ಇಮಿಡಿಯೇಟಾಗಿ ಏರ್ಪೋರ್ಟಿಗೆ ಹೋಗಿ ಜಗಳ ತೆಗಿಬೇಕು ಅಂತ ಮಾಡಿದ್ವಿ ನಾವು. ಬಟ್ ಎಲ್ಲರೂ ಕೂಡ ಸೊಫಿಸ್ಟಿಕೇಟೆಡ್ ಕಸ್ಟಮರ್ಸ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಈ ಥರ ಒಂದು ತಾವು ಅವೇರ್ನೆಸ್ ಮೂಡಿಸೋದು ಕೂಡ ಒಳ್ಳೇದಂತ ನನಗನ್ನಿಸ್ತದೆ. ಅಲ್ಲ, ಈಗ ಬಂದಿದ್ದು ನಾನು ವಾರಣಾಸಿ ಅಂದ್ರೆ ಇವತ್ತು ನೋಡಿ, ನಾನು 2 ದಿನ ಎಕ್ಸ್ಟ್ರಾ ಇರಬೇಕಾಗಿತ್ತಲ್ಲಿ. ಅಲ್ಲ, ಹೋಗ್ಬೇಕಾದ್ರೆ ಕರೆಕ್ಟಾಗಿ ಇದನ್ನು ಮಾಡಿದ್ರು. ರಿಟರ್ನ್ ಬರ್ಬೇಕಾರೆ ಅಲ್ಲ, ಸಡನ್ನಾಗಿ ನಾವೆಲ್ಲ ರೆಡಿಯಾಗಿ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ನಮಗೆ ಇದನ್ನು ಬಂತು, ಮೆಸೇಜ್ ಬಂತು. ಅಲ್ಲಿನೂ ಕೂಡ ಹೋಟೆಲ್ನವ್ರ ಜೊತೆಗೆ, ಯಾಕಂದರೆ ಬುಕ್ ಅದು ನೋಡಿ, ಇಲ್ಲೇ ಪ್ರಾಕ್ಟಿಕಲ್ ಸಮಸ್ಯೆ ಏನಾಗುತ್ತೆ, ನಾವು ಅಷ್ಟೇ ದಿನ ಬುಕ್ ಮಾಡಿರ್ತೀವಿ, ಅವರು ಆ ರೂಮ್ ಇನ್ನೊಬ್ಬರು ಕೊಟ್ಬಿಟ್ಟಿದ್ರು. ಇನ್ನು ಎಕ್ಸ್ಟೆಂಡ್ ಮಾಡಿ ಅಂದರೆ ಅವ್ರು ಮಾಡೋಕ್ಕೆ ತಯಾರಿಲ್ಲ. ಕಂಟಿನ್ಯೂಸ್ ಸ್ವಲ್ಪ ಕ್ಲಾಶಸ್ ಹೋಟೆಲ್ನವ್ರ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಂದ್ವಿ ನಾವು. ಅಲ್ಲ, ಟೋಟಲ್ 2 days ಥರ 2 days ಆಯಿತು. ಹೌದು. ಮತ್ತು ನಾನು ಅವ್ರಿಗೆ ಅದೇ ಕೇಳ್ಕೊಂಡಿದ್ದು, 2 ದಿನ ನಿಮ್ದು ಇದನ್ನು ಕೊಡ್ರಪ್ಪ, ನಿಮ್ಮದು ಇಂಡಿಗೋದ ಆಫೀಸ್ನೊಳಗೆ ಇರೋಕ್ಕೆ ಜಾಗ ಕೊಡಿ ನಮಗೆ. ಯಾಕಂದರೆ ನಾವು ಎಕ್ಸ್ಟ್ರಾ ಮತ್ತೆ ದುಡ್ಡು ಖರ್ಚು ಮಾಡಬೇಕಲ್ಲ ಅಲ್ಲಿ. ನಾವು 2 ದಿನ ಎಕ್ಸ್ಪೆನ್ಸಸ್ ಮಾಡಬೇಕು, 2 ದಿನ ನಮ್ದು ಎಕ್ಸ್ಪೆನ್ಸಸ್ ಬೇರ್ ಮಾಡ್ಬೇಕು ನಾವಲ್ಲಿ. ಅವ್ರಿಗೆ ಏನು ಒಂದು ಅಡ್ವಾಂಟೇಜ್ ತೊಗೊಳ್ತಾರಂತ, ಮಿಸ್ಅಡ್ವಾಂಟೇಜ್ ತೊಗೊಳ್ತಾರಂತ ಹೇಳಿದ್ರೆ, ಎಲ್ಲರೂ ಎಕ್ಸಿಕ್ಯೂಟಿವ್ ಇರ್ತಾರೆ, ಯಾರೂ ಮಾತಾಡಲ್ಲ. ಯಾರು ಈಗ ಬೇರೆ ಕಡೆ ಇದನ್ನಾದರೆ ಸ್ಟ್ರೈಕ್ ಮಾಡಿಬಿಡ್ತಾರೆ ಸಡನ್ನಾಗಿ. ಇಲ್ಲಿ ಯಾರು ಸ್ಟ್ರೈಕ್ ಮಾಡಲ್ಲ, ಅವ್ರಿಗೆ ಅದೊಂದು ಕಾನ್ಫಿಡೆನ್ಸ್ ಇದೆ, ಯಾರು ಜೋರಾಗಿ ಮಾತಾಡಲ್ಲ, ಎಲ್ಲರೂ ಸಾಫ್ಟ್ ಸ್ಪೋಕನ್ ಇರ್ತಾರೆ, ಕಾರ್ಪೊರೇಟ್ ಕಸ್ಟಮರ್ಸ್ ಇರ್ತಾರೆ. ಸೊ ಈ ರೀತಿ ಹಿಂಗೆ ಅವರು ಅಡ್ವಾಂಟೇಜ್ ತೊಗೊಳ್ತಿರ್ತಾರೆ. ಥ್ಯಾಂಕ್ ಯು ಸರ್. ಇದು ಗಿರೀಶ್ ಭಟ್ರಣ್ಣವರು ವಾರಣಾಸಿ ಟೂರ್ ಹೋಗಿ ಬರುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ಬೆಳವಣಿಗೆ. ಇಂಡಿಗೋ ಎಕ್ಸ್ಪ್ರೆಸ್ ವಿಚಾರವಾಗಿ ಬಹಳಷ್ಟು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ವಿಚಾರ. ಹಲವು ಯಾತ್ರಾರ್ಥಿಗಳು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಇಂತಹ ಅನುಭವವನ್ನು ಎದುರಿಸ್ತಾರೆ, ಆದರೆ ಯಾರೂ ಕೂಡ ಮಾತಾಡೋದಿಲ್ಲ. ಇದುವೇ ಅವರಿಗೆ ಒಂದು ರೀತಿಯಲ್ಲಿ ಗಾಳ ಆಗಿದೆ. ಸೊ ಎಲ್ಲರನ್ನ ಈ ರೀತಿಯಲ್ಲಿ
ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ನಿನ್ನೆ ಮಾಧ್ಯಮದೊಂದಿಗೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬೆಳಕಿಗೆ ತಂದಿರುವಂತಹ ವಿಚಾರ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.